ವೆಲ್ಕಮ್ ಟು ಹಿತಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್. ಎಲ್ಲರಿಗೂ ಸ್ವಾಗತ ಹಿತಾ ಕಿಚನ್ ಆ್ಯಂಡ್ ಕ್ರಾಫ್ಟಿಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ಕರ್ಬೂಜನ್ ಜ್ಯೂಸ್ ಮಾಡೋಣ. ಸಮ್ಮರ್ಗೆ ತುಂಬ ಒಳ್ಳೆಯದು ಮತ್ತು ತುಂಬ ತಂಪು ಈ ಜ್ಯೂಸು. ಮಕ್ಕಳಿಂದನೂ ಇಷ್ಟ ಆಗುತ್ತೆ ಈ ಜ್ಯೂಸು. ಮೊದಲಿಗೆ ಒಂದು ಕರ್ಬೂಜನ್ನು, ಹಾಗೆ ಸ್ವಲ್ಪ ಹನಿ, ಒಂದು 4ರಿಂದ 5 ಟೇಬಲ್ ಸ್ಪೂನ್ ಸಕ್ಕರೆ, ಒಂದು ಅರ್ಧ ಕಪ್ ಐಸ್ ಕ್ರೀಮು, ಹಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, 1 ಕಪ್ ಹಾಲು ತೊಗೊಳ್ಳೋಣ. ಇದಕ್ಕೆ ಮೊದಲಿಗೆ ತೊಗೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲನೂ ನೀಟಾಗಿ ಸಣ್ಣಕ್ಕೆ ಚಾಪ್ ಮಾಡ್ಕೊಳ್ಳೋಣ. ಅದು ಗಾರ್ನಿಷಿಂಗ್ ಮೇಲ್ಗಡೆ ಉದುರಿಸಿದಾಗ ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬ ಅಟ್ರಾಕ್ಟ್ ಆಗುತ್ತೆ. ಏನೋ ಇದು ಹೊಸದು, ನೀಟಾಗಿ ಟೇಸ್ಟ್ ಮಾಡೋಣ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಮಕ್ಳಿಗೂ ತುಂಬ ಖುಷಿ ಆಗುತ್ತೆ. ಹಿಂಗೆ ಅದನ್ನು ನೀಟಾಗಿ ಚಾಪ್ ಮಾಡ್ಕೋಬೇಕು, ಚಿಕ್ಕದಾಗಿ ಸಣ್ಣದಕ್ಕೆ. ಹಿಂಗೆ ಚಾಪ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಕರ್ಬೂಜನ್ನು ಏನು ತೊಗೊಂಡಿರ್ತೀವೋ ಅದನ್ನು ಮೇಲೆ ಕಟ್ ಮಾಡ್ಕೊಳ್ಳೋಣ. ಹಿಂಗೆ ಕಟ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡ್ಕೊಂಡು ಒಳಗಡೆ ಇರೋಂಥ ಹಣ್ಣು ಸಪ್ರೇಟ್ ಮಾಡ್ಕೋಬೇಕು ಮತ್ತು ಬೀಜನೂ ಸಪ್ರೇಟ್ ಮಾಡ್ಕೋಬೋದು. ಬೀಜ ಬೇಕು ಅನ್ನೋದನ್ನು ಸಪ್ರೇಟ್ ಇಟ್ಕೊಂಡು ಅದನ್ನು ಇನ್ನೂ ಬೇರೆದಕ್ಕೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಫಸ್ಟು ಹಣ್ಣು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ಹಿಂಗೆ ಒಂದು ಸ್ಪೂನಲ್ಲಿ ತೆಗ್ದು ಸಪ್ರೇಟ್ ಮಾಡ್ಕೊತಿದ್ದೀನಿ ಹಣ್ಣು ಮತ್ತು ಬೀಜನ. ಹಿಂಗೆ ಬೀಜನ ನಾನು ಬೇರೆ ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ. ಈ ಥರ ಏನಕ್ಕೆ ಮಾಡಿ ಅಂತೀನಿ ಅಂತಂದರೆ, ಅದರಲ್ಲಿ ಏನೋ ಕೊಟ್ಟಾಗ ಮಕ್ಕಳಿಗೆ ಕ್ರಿಯೇಟಿವ್ ಅನಿಸುತ್ತೆ. ಈ ಸಮ್ಮರ್ಗೆ ಫ್ರೆಶ್ ಜ್ಯೂಸಸ್ನ ಕುಡಿಯೋದಾದ ಮಕ್ಕಳು ಏನೋ ಒಂದು ಹೊಸ್ದಾಗಿದೆ ಅಂದ್ಕೊಂಡು ನೋಡ್ಕೊಂಡು ಕುಡಿಯೋಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೇ ಹೀಗೆ ಅದನ್ನು ನೀಟಾಗಿ ಒಳಗಡೆಯಿಂದ ಫ್ರೂಟ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಗೊಂಬಿಟ್ಟು ಅದನ್ನು ಇಟ್ಕೊಳ್ಳೋಣ. ಹಿಂಗೆ ಸಪ್ರೇಟ್ ಮಾಡ್ಕೊಳ್ಳೋಣ ಹಣ್ಣು ಮತ್ತು ಬೀಜನ. ಹಿಂಗೆ ಇದನ್ನು ಹಿಂಗೆ ಇಟ್ಕೊಂಡು ನೆಕ್ಸ್ಟು ಒಂದು ಮಿಕ್ಸಿಗೆ ನಾವೇನು ಸಪ್ರೇಟಾಗಿ ಇಟ್ಕೊಂಡಿರೋಂತಹ ಹಣ್ಣು ನಾವೇನು ತೆಗೆದಿಟ್ಕೊಂಡಿದ್ದೀವೋ ಅದನ್ನೆಲ್ಲ ಹಾಕ್ತಾ ಬರೋಣ. ಹಿಂಗೆ ಫ್ರೂಟ್ ಹಾಕೊಂಡ್ಮೇಲೆ 4ರಿಂದ 5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಕರ್ಬೂಜನೇ ಸ್ವೀಟ್ ಇರೋದ್ರಿಂದ ಜಾಸ್ತಿ ಸಕ್ಕರೆ ರಿಕ್ವೈರ್ಡ್ ಇರೋಲ್ಲ. ಆಮೇಲೆ 1ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಹನಿನೂ ಹಾಕ್ಕೊಳ್ಳೋಣ ಇದಕ್ಕೆ. ಆಮೇಲೆ ನಾವೇನು ಒಂದು ಅರ್ಧ ಕಪ್ಪಷ್ಟು ಐಸ್ ಕ್ರೀಮ್ ಇಟ್ಕೊಂಡಿದ್ದೀವೋ ವೆನಿಲಾ ಫ್ಲೇವರು, ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಿಂಗೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಏನು ಹಾಲನ್ನ ಇಟ್ಕೊಂಡಿದ್ದೀವೋ ಅದನ್ನು 1 ಗ್ಲಾಸ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಅರ್ಧ ಆದರೂ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇಲ್ಲ ನಾನು 3/4 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಏನು ಆ ಕಲ್ಲಂಗಡಿಂದು ಇದನ್ನು ನಾವು ಇಟ್ಕೊಂಡಿರ್ತೀವೋ ಬೌಲ್ ಥರ ಮಾಡಿ, ಅದಕ್ಕೆ ಫಸ್ಟ್ ಎಲ್ಲನೂ ಹಾಕ್ಕೊಳ್ಳೋಣ ಈ ಜ್ಯೂಸನ್ನ. ಹಿಂಗೆ ಹಾಕ್ಕೊಳ್ಬೇಕು. ಹಿಂಗೆ ಹಾಕ್ಕೊಂಡ್ಮೇಲೆ ನಾವೇನು ಮಾಡೋಣ, ನೆಕ್ಸ್ಟು ಇನ್ನೊಂದು ಅರ್ಧ ಏನಿರುತ್ತೆ ಟೇಬಲ್ ಸ್ಪೂನು ಅಥವಾ 1 ಟೇಬಲ್ ಸ್ಪೂನಷ್ಟು ಐಸ್ ಕ್ರೀಮ್ನ ಅದ್ರ ಮೇಲೆ ಹಾಕಿಬಿಟ್ಟು ಒಂದು ಏನು ಚಾಪ್ ಮಾಡಿಟ್ಟಿರ್ತೀವೋ ನಾವು ಆ ಡ್ರೈ ಫ್ರೂಟ್ಸ್ನ ಗಾರ್ನಿಷ್ ಮಾಡ್ತಾ ಬರೋಣ. ಅದು ತುಂಬ ಚೆನ್ನಾಗಿರುತ್ತೆ. ಆವಾಗ ಮಕ್ಳಿಗೆ ಅಟ್ರ್ಯಾಕ್ಟು ಆಗುತ್ತೆ. ಹಿಂಗೆ ಕೊಡೋದ್ರಿಂದ ಏನೋ ಇದೆ, ಇದು ಹೊಸ್ದಾಗಿದೆ ಅಂತ ಇಷ್ಟಪಟ್ಟು ಕುಡಿತಾರೆ ಮಕ್ಕಳು. ಆವಾಗ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಹೀಗೆ ಸಿಂಪಲ್ ಆಗಿರೋಂಥ ಇನ್ನೂ ಮತ್ತಷ್ಟು ರೆಸಿಪೀಸ್ ಬೇಕು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಹಿತಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್.